ಡಿಫ್ರೆಂಟಾಗಿ ಪನ್ನೀರ್ ಮಸಾಲ ಮಾಡಿದ್ದೀನಿ. ಹಾಗೆ ಬಟರ್ ನಾನ್ ಮಾಡಿದ್ದೀನಿ. ನಾನ್ ರೆಸಿಪಿ ನಿಮಗೆ ಬೇಕು ಅಂದರೆ ನಾಳೆ ಸಂಜೆ ಅಥವಾ ನಾಡಿದ್ದು ಸಂಜೆ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಪನ್ನೀರ್ ಮಸಾಲ ನಾನು ಮಾಡಿದ್ದೀನಿ. ತುಂಬ ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಮಾಡ್ತೀನಿ, ನೋಡೋಣ. ತುಂಬ ಚೆನ್ನಾಗಿದೆ, ಟೇಸ್ಟ್ ಒಂದು ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ. ಬನ್ನಿ ಪನ್ನೀರ್ ಮಸಾಲ ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 100 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಹಾಗೆ ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಗಟ್ಟಿ ಮೊಸರನ್ನು ಹಾಕ್ಕೋಬೇಕು. ರೂಮ್ ಟೆಂಪ್ರೇಚರ್ ಇರೋ ಮೊಸರು, ಹುಳಿ ಆಗಿರಬಾರ್ದು, ಈ ಥರ ಗಟ್ಟಿಯಾಗಿ ಇರಬೇಕು ಮೊಸರು. ಈ ಥರ ಮೊಸರನ್ನ ತೊಗೊಳ್ಳಿ, 1-2 ಟೇಬಲ್ ಸ್ಪೂನಷ್ಟು. ಇದಕ್ಕೆ ನಾನಿವಾಗ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಹಾಕೋಬೋದು, ಜಾಸ್ತಿ ಬೇಕಾದರೂ ಹಾಕೋಬೋದು. ಇವಾಗ ಇದನ್ನೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಕಡಲೆ ಹಿಟ್ಟು ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ, ಲೈಕ್ ಕ್ರೀಮಿ ಥರ, ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ, ಗಟ್ಟಿ ಪೇಸ್ಟ್ ಥರ ಆಗುತ್ತೆ. ಸೊ ಇದಕ್ಕೆ ಇವಾಗ ನಾವು ಮಸಾಲೆ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ನಾನು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೀವು ಸ್ಪೈಸಿ ತಿಂತೀರಾ ಅಂದರೆ ಜಾಸ್ತಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊರಿಂಡರ್ ಪೌಡರ್ ಆಲ್ಸೋ ಹಾಕ್ಕೋಬೋದು. ನಾನು ಕೊರಿಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ, ಉಪ್ಪು. ಮತ್ತು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಮತ್ತು ಸ್ವಲ್ಪ ತುರಿದಿಟ್ಕೊರೋಂಥ ಶುಂಠಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1/2 ಲೆಮನ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ಒಂಥರ ಪೇಸ್ಟ್ ಥರ ಬರುತ್ತೆ. ಈ ಥರ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಕಟ್ ಮಾಡಿ ಎತ್ತಿಟ್ಕೊಳ್ಳೋಂಥ ಪನ್ನೀರನ್ನ ಹಾಕ್ತಾಯಿದ್ದೀನಿ. ಇವಾಗ ನನಗೆ ಪಾತ್ರೆ ಸ್ವಲ್ಪ ಚಿಕ್ಕದಾಗಿತ್ತು, ಹಾಗಾಗಿ ಬೇರೆ ಪಾತ್ರೆ ಮಾಡಿಕೊಂಡೆ. ಇಲ್ಲಿ ನಾನು ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆ ಪೇಸ್ಟು ಇದಕ್ಕೆಲ್ಲ ತರಕಾರಿಗೆ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಅವರ್ವರೆಗೂ ಇಡಬೇಕಾಗತ್ತೆ. 30 ಮಿನಿಟ್ಸ್ ಇಡಬೇಕು. ಸೊ ಇದನ್ನು ನೀವು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಮಸಾಲೆಗೆ ಅಂದ್ಬಿಟ್ಟು 6 to 7 ಬೆಳ್ಳುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಪೇಸ್ಟ್ ಆಗಲಿ ಚೆನ್ನಾಗಿ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. 4 ಅಥವಾ 5 ಎಲೆಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕಿ ಇದಕ್ಕೆ 1 ಟೊಮೆಟೊ, ದೊಡ್ಡದು 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ಅದರಲ್ಲಿ ಟೊಮೆಟೊ ಹಾಕಿರ್ತೀವಿ. ಅದಕ್ಕೆ ಸ್ವಲ್ಪ ಕೊರಿಂಡರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಗರಂ ಮಸಾಲ, ಚಿಕನ್ ಮಸಾಲ ಪೌಡರ್ ಈ ಥರನ ಹಾಕೋಬೋದು. ಮತ್ತು 1/2 ಕಪ್ಪಷ್ಟು ನಾನು ಒಣ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಹಸಿದಕ್ಕಿಂತ ಒಣದ್ದು ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ಫೈನ್ ಪೇಸ್ಟಾಗಿ ಮಾಡ್ಕೊಂಬರೋಣ. ನೋಡಿದ್ರೆ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಸೊ ಇವಾಗ 30 ಮಿನಿಟ್ಸ್ ಆಗಿದೆ. ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹತ್ಕೊಂಡಿದೆ. ಇದನ್ನು ಇವಾಗ ನಾವು ಒಂದು ಫ್ಯಾನ್ ಇಟ್ಟು ಆಯಿಲ್ ಕಾಯೋದಕ್ಕಂತ ಇಟ್ಕೊಂಡಿದ್ದೀನಿ. ಸೊ ಈ ಫ್ಯಾನ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪನೇ ಜಾಸ್ತಿ ಕೂಡ ಆಯಿಲ್ ಹಾಕೋಕೆ ಹೋಗಬೇಡಿ. ಇಷ್ಟು ಲೈಟಾಗಿ ಸ್ವಲ್ಪ ಆಯಿಲ್ ಇದ್ರೂ ಸಾಕು, ಸ್ವಲ್ಪ ಆಯಿಲ್ ಇದ್ರೂ ಓಕೆ. ಇದರಲ್ಲೇ ನಾವು ಫುಲ್ ಅದೆಲ್ಲನೂ ನಾವು ಫ್ರೈ ಮಾಡ್ಕೋಬೋದು. ಇದು ಚೆನ್ನಾಗಿ ಈ ಕಡೆ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆನಿಯನ್, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಪನ್ನೀರನ್ನು ಹಾಕಿ ಇಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಥರ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿದ್ರಾ, ಈ ಥರ ಬರುತ್ತೆ ನೋಡಿ. ಈ ಥರ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪನ್ನೀರ, ಕಡಲೆ ಹಿಟ್ಟು ಅದೆಲ್ಲ ಇರುತ್ತಲ್ವ, ಚೆನ್ನಾಗಿ ಫ್ರೈ ಆಗುತ್ತೆ, ಕ್ರಿಸ್ಪಿ ಥರ ಆಗುತ್ತೆ ಅದು ಲೈಟಾಗಿ. ಸೊ ಇವಾಗ ನಾನು ಸ್ವಲ್ಪನೇ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಬೇರೆ ಒಂದು ಸಪ್ರೇಟ್ ಪ್ಲೇಟ್ಗೆ. ಇವಾಗ ಇನ್ನೊಂದು ಕಡೆ ನಾನು
ಆಯಿಲ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಇವಾಗ ಅದನ್ನ ಒಗ್ಗರಣೆ ಮಾಡೋದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು 2 ಆನಿಯನ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಒಂದು 2 ಆನಿಯನ್ ತೊಗೊಳ್ಳಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಕಟ್ ಮಾಡಿ ಅದಕ್ಕೆ ಹಾಕಿ, ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕಬೇಕು. ಅದಕ್ಕೆ ಇವಾಗ 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನು ನೋಡಿ, ಆನಿಯನ್ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನೀವು ಸ್ಪೈಸಿ ತಿಂತೀರಾ ಅಂದರೆ ಚಿಲ್ಲಿ ಪೌಡರು ಜಾಸ್ತಿನ ಹಾಕೋಬೋದು. ನಾವು ಸ್ಪೈಸಿ ತಿನ್ನೋದ್ರಿಂದ ನಾನೊಂದು 4 to 5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ತಿಂತೀರ ಅದ್ರ ಮೇಲೆ ಡಿಪೆಂಡು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ, ಅದು ಫೈನ್ ಪೇಸ್ಟಾಗಿ ರುಬ್ಬಿಟ್ಕೋಬೇಕು ಈ ಥರನೇ. ಸೊ ಇದನ್ನು ಇವಾಗ ಅದಕ್ಕೆ ಹಾಕೋಣ. ನೋಡಿ, ನಾನು ಜಾಸ್ತಿ ನೀರು ಕೂಡ ಹಾಕಿಲ್ಲ, ಅದು ತುಂಬ ಪೇಸ್ಟ್ ಥರನೇ ಇದೆ. ಇದನ್ನು ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 2 ಮಿನಿಟ್ಸ್ ಅದರೊಳಗಿಂದ ಆಯಿಲ್ ಎಲ್ಲ ಬರೋವರೆಗೂ ನಾವು ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೋದು. ಸೊ ಇವಾಗ ಇದೆಲ್ಲ ಫ್ರೈ ಮಾಡಿ ಸೈಡಿಗೆಲ್ಲ ಎತ್ತಿಟ್ಕೊಂಡಿದ್ದೀನಿ. ನಾನು 2 ಟೈಮ್ ಫ್ರೈ ಮಾಡ್ಕೊಂಡಿದ್ದೆ, ಇದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಈ ಥರ ಗ್ರೇವಿ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಸೊ ಇದು ಫ್ರೈ ಮಾಡಿರೋದು ಎಲ್ಲ ತರಕಾರಿ, ಪನ್ನೀರು ಎಲ್ಲನೂ ಅದಕ್ಕೆ ಹಾಕಬೇಕು. ಇವಾಗ ಜಾಸ್ತಿ ಬಾಯ್ಲ್ ಮಾಡಬೇಕು ಅಂತ ಏನಿರಲ್ಲ, ಯಾಕಂದರೆ ಅದು ಆಲ್ರೆಡಿ ಫ್ರೈ ಆಗಿರುತ್ತೆ ಪನ್ನೀರ್ ಮತ್ತು ತರಕಾರಿ ಎಲ್ಲ. ಇದು ಗ್ರೇವಿ ಕೂಡ ಸಪ್ರೇಟಾಗಿ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಸೊ ಇದನ್ನೆರಡನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಕೊನೆಯದಾಗಿ ನಾನು ಆಚಿ ಚಿಕನ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಫೇವ್ರೇಟ್. ನಾನು ಎಲ್ಲಾದರೂ ಏನಾದರೂ ನಾನ್ ವೆಜ್ ಮಾಡಬೇಕು ಅಥವಾ ವೆಜ್ ಮಾಡಬೇಕಾದ್ರೆ ಇದು ಹಾಕ್ತೀನಿ, ಯಾಕಂದರೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಒಂದು ಮಸಾಲೆ ನಾನು ಜಾಸ್ತಿ ಯೂಸ್ ಮಾಡೋದು. ಸೊ ನೀವು ಯೂಸ್ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಇವಾಗ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಬಾಯ್ಲ್ ಮಾಡಬೇಕು ಅಂತ ಏನಿರೋದಿಲ್ಲ, ಆಲ್ರೆಡಿ ಬಾಯ್ಲ್ಡ್ ಆಗಿರುತ್ತೆ, ಫ್ರೈ ಕೂಡ ಆಗಿರುತ್ತೆ. ಸೊ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸ್ ಆ ಗ್ರೇವಿ ಜೊತೆಗೆ ಇದು ಮಸಾಲೆ ಎಲ್ಲ ಸೇರಿಕೊಳ್ಳಿ ಅಂದ್ಬಿಟ್ಟು ಬಾಯ್ಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ಜಸ್ಟ್ 2 ಮಿನಿಟ್ಸ್ವರೆಗೂ ಈ ಥರ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಕೊಳ್ಳಿ. ನೋಡಿದ್ರಾ ಯಾವ ರೀತಿ ಬಂದಿದೆ ಗ್ರೇವಿ ಅಂತ, ಎಷ್ಟು ಥಿಕ್ನೆಸ್ ಇದೆ ನೋಡಿ. ನಾನು ಜಾಸ್ತಿ ಗ್ರೇವಿಗೆ ನೀರು ಕೂಡ ಹಾಕಿರಲಿಲ್ಲ. ಆ್ಯಂಡ್ ಆ ಕಡಲೆ ಹಿಟ್ಟು ಮತ್ತು ಮೊಸರು ಹಾಕಿ ಅದೇನು ಪೇಸ್ಟ್ ಮಾಡಿರ್ತೀವಲ್ವ, ಸೊ ಅದು ಚೆನ್ನಾಗಿ ಈ ಥರ ಥಿಕ್ನೆಸ್ ಕೊಡುತ್ತೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಅದ್ರದ್ದು ಘಮ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಇವಾಗ ನಾನೊಂದು ಸರ್ವಿಂಗ್ ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಗ್ರೇವಿ ರೆಡಿಯಾಗಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಳಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.